ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವ ಲರ್ನಿಂಗ್. ಒಂದು ಕ್ವಶನ್ ಕೇಳಬೇಕಾಗಿತ್ತು. ಸೊ ಕೆಲವೊಂದು ಕಮೆಂಟ್ ಓದಿದೆ. ಸೊ ಅದರಲ್ಲಿ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಿದ್ರು. ಸೊ ಹಾಗಾಗಿ ನಿಮ್ಮ ಒಪಿನಿಯನ್ ಕೇಳೋಕ್ಕೋಸ್ಕರ ಕ್ವಶನ್ ಕೇಳ್ತಿದ್ದೀನಿ. ಸೊ ಒಪಿನಿಯನ್ನ ದಯವಿಟ್ಟು ಕಮೆಂಟಲ್ಲಿ ಶೇರ್ ಮಾಡಿ. ಸೊ ಈಗ ನಾವು ನೆಕ್ಸ್ಟ್ ವಿಡಿಯೋ ನೋಡೋಣ. ನಾವು ಆಲ್ರೆಡಿ 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತಹ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಲೆಸನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಅದರ ಕಂಟಿನ್ಯೂಷನ್ ಪಾರ್ಟ್ ಇದು. ಪಾರ್ಟ್ 1 ನಿಮ್ಗೆ ಆಲ್ರೆಡಿ ಅಪ್ಲೋಡ್ ಆಗಿದೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ವೀಡಿಯೋನು ಪ್ಲೇಲಿಸ್ಟಲ್ಲಿ ಇರುತ್ತೆ, ಓಕೆನಾ? ನೋಡ್ಕೊಳ್ಳಿ. ನೆಕ್ಸ್ಟ್ ಜೆಂಡರ್ ಡೈಮೆನ್ಷನ್ ಆಫ್ ಲೇಬರ್. ವುಮೆನ್ ಕಾನ್ಸ್ಟಿಟ್ಯೂಟ್ ನಿಯರ್ಲಿ 30% ಆಫ್ ದಿ ಲೇಬರ್ ಫೋರ್ಸ್ ಇನ್ ರೂರಲ್ ಏರಿಯಾಸ್ and 20% of in urban areas. The percentage of women labor force is low when it is compared to the male, but the share of women force in total labor force has been increasing gradually. ಸೊ ಅಲ್ವಾ, ಸೊ ಹಳೆ ಕಾಲದಲ್ಲಿ ಹೆಣ್ಣು ಅಂದರೆ 4 ಗೋಡೆ ಮಧ್ಯೆ ಮಾತ್ರನೇ ಕೆಲಸ ಮಾಡಬೇಕು. ಸೊ ಅವರು ಆಚೆ ಹೋಗಿ ಕೆಲಸ ಮಾಡೋಕ್ಕೆ ಅರ್ಹರಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸಿಚುವೇಶನ್ ಇತ್ತು. ಸೊ ಅದಾದಮೇಲೆ ಎಷ್ಟೋ ಜನರ ತ್ಯಾಗಗಳಿಂದ, ಅವರ ಹೋರಾಟದಿಂದ ಈಗ ಹೆಣ್ಮಕ್ಳು ಆಚೆ ಬಂದು ಓದ್ತಿದ್ದಾರೆ, ಅವರು ಸಾಧನೆ ಮಾಡ್ತಿದ್ದಾರೆ. ಬಟ್ ಆದರೆ ಪುರುಷರಿಗೆ ಅಥವಾ ಮೇಲ್ಗೆ ಕಂಪೇರ್ ಮಾಡಿದ್ರೆ ಆ ರೇಷಿಯೋ ತುಂಬ ಕಡಿಮೆ ಇದೆ. ರೂರಲ್ ಸೈಡಲ್ಲಿ 30% ಇದೆ, ಮತ್ತು ಅರ್ಬನ್ ಸೈಡಲ್ಲಿ ಬರೀ 20% ಇದೆ ಅಂತ ಹೇಳ್ತಾರೆ. ಮತ್ತು ಅದು ಗ್ರ್ಯಾಜುಲಿ ಸಹ ಇನ್ಕ್ರೀಸ್ ಆಗ್ತಿದೆ. ವುಮೆನ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಲೈಕ್ ಮೆನ್ ಫಾರ್ ದಿ growth and development of a country. With economic progress, women are emerging as a force of empowering India. But it is unfortunate that the socio-economic status of women labor in India is not increasing. ಸೊ ಇಲ್ಲಿ ಗಂಡು ಮತ್ತು ಹೆಣ್ಣು ಅಥವಾ ಮೇಲ್ ಅಥವಾ ಫೀಮೇಲ್ ಇಬ್ಬರೂ ಸಹ ದುಡಿಬೇಕು, ಅದು ದೇಶಕ್ಕೆ ತುಂಬ ಒಳ್ಳೆಯದು. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ಗಂಡು ಮಕ್ಕಳಿಗೆ ಯಾವ ರೀತಿ ಸ್ಟೇಟಸ್ಸು ಮತ್ತು ರೆಸ್ಪೆಕ್ಟ್ ಸಿಗ್ತಿದೆಯೋ ಅದು ಹೆಣ್ಮಕ್ಳಿಗೆ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಇನ್ ಒನ್ ವೇ ಆರ್ ದಿ ಅದರ್ ವುಮೆನ್ ಆರ್ ಎಕ್ಸ್ಪ್ಲಾಯ್ಟೆಡ್ ಇನ್ ದಿ ಸೊಸೈಟಿ. ಸೊ ಹೇಗಾದ್ರೂ ಸರಿ, ಕೆಲಸದಲ್ಲಿದ್ದರೂ ಸರಿ, ಮನೆಯಲ್ಲಿದ್ದರೂ ಸರಿ, ಬಟ್ ವುಮನ್ ಎಕ್ಸ್ಪ್ಲಾಯ್ಟೇಷನ್ ಮಾತ್ರ ನಡೀತಾನೆ ಇದೆ. ಸೊ ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ, ವುಮೆನ್ ವರ್ಕಿಂಗ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್ ಅಂತ. ನೆಕ್ಸ್ಟ್, ಇನ್ ಇಂಡಿಯಾ ಆಸ್ ಪರ್ 2011 ಸೆನ್ಸಸ್ ದೇರ್ ಆರ್ 587 million women. Gender concerns have gained prominence in gender bias and high gender inequality exist in country. Government has also resolved for gender budgeting in the budget. ಸೊ ಇಲ್ಲಿ 2011 ಸೆನ್ಸಸ್ ಪ್ರಕಾರ 587 ಮಿಲಿಯನ್ಸ್ ವುಮೆನ್ಸು ಇದ್ದಾರೆ. ಮತ್ತು ಇಲ್ಲಿ ಜೆಂಡರ್ ಬಯಾಸ್ ಅಂದರೆ ಈ ರೇಷಿಯೋ ಇರುತ್ತೆ, ಮೇಲ್ ಮತ್ತು ಫೀಮೇಲ್ ರೇಷಿಯೋ ಅಥವಾ ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ರೇಷಿಯೋ ಇರುತ್ತಲ್ಲ, ಸೊ ಅಲ್ಲಿ ಇನ್ಇಕ್ವಾಲಿಟಿ ಇದೆ, ಅದು ಡೇ ಬೈ ಡೇ ಸರಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್, ಜೆಂಡರ್ ಬಯಾಸ್. ದ ಟರ್ಮ್ ಜೆಂಡರ್ ಬಯಾಸ್ ಈಸ್ ಕಾಮನ್ಲಿ ಯೂಸ್ಡ್ ಟು ಡಿಸ್ಕ್ರೈಬ್ ಹೌ ವುಮೆನ್ ಈಸ್ ಫಾರ್ ಬಿಹೈಂಡ್ ಆ್ಯಂಡ್ ರಿಮೈನ್ ವಿತ್ ಆಬ್ಸೆನ್ಸ್ ಆಫ್ ಆಪರ್ಚುನಿಟೀಸ್ ಟು ಇಂಪ್ರೂವ್ ದೇರ್ ಲೆವೆಲ್ ಅಲ್ವಾ. ಸೊ ಈಗಲೂ ಕೆಲವೊಂದು ಮನೆಗಳಲ್ಲಿ ವುಮೆನ್ಸ್ಗೆ ಆಪರ್ಚುನಿಟೀಸು ಕೊಡಲ್ಲ. ಸೊ ಇಲ್ಲಿ ವುಮೆನ್ಸ್ಗೆ ಯಾವ್ಯಾವ ಆಪರ್ಚುನಿಟಿ ಸಿಗಬೇಕು ಅದೆಲ್ಲ ಯಾವುದು ಸರಿಯಾಗಿ ಸಿಗ್ತಿಲ್ಲ ಅಂತ ಹೇಳ್ತಾರೆ. ಜೆಂಡರ್ ಬಯಾಸ್ ಈಸ್ ಎಕ್ಸ್ಪೋಸ್ಡ್ ಇನ್ ಫಾರ್ಮ್ಸ್ ಆಫ್ ಜೆಂಡರ್ ಇನ್ಇಕ್ವಾಲಿಟಿ ವೆನ್ ವುಮೆನ್ ಡು ನಾಟ್ ಎಂಜಾಯ್ ದ ಸೇಮ್ ಸ್ಟೇಟಸ್ ಆ್ಯಂಡ್ ಆಪರ್ಚುನಿಟೀಸ್ ಆಸ್ ಮೆನ್. ಇಟ್ ಈಸ್ ಕಾಲ್ಡ್ ಜೆಂಡರ್ ಇನ್ಇಕ್ವಾಲಿಟಿ. ಸೊ ಇಲ್ಲಿ ವುಮೆನ್ ಮತ್ತು ಮೆನ್ನು ಸೇಮ್ ಅಂತ ಹೇಳಿದಾಗ, ಬಟ್ ಆದರೂ ಸಹ ಅಲ್ಲಿ ಇನ್ಇಕ್ವಾಲಿಟಿ ಇದೆ, ಅವ್ರಿಗೆ ಸರಿಯಾದ ಆಪರ್ಚುನಿಟೀಸು ಸಿಗ್ತಿಲ್ಲ. There is a wide spread of inequality between women and men in India. Women are treated as unequal gender in several ways. We have unequal sex ratio, low level female literacy rate, lower work participation rate for women, lower female economic activity rates. ಸೊ ಇಲ್ಲಿ ಯಾವುದ್ರಲ್ಲಿ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಏನರಲ್ಲಪ್ಪ ಅಂದರೆ ಅನ್ಈಕ್ವಲ್ ಸೆಕ್ಸ್ ರೇಷಿಯೋ ಅಂದರೆ ಗಂಡು ಮತ್ತು ಹೆಣ್ಮಕ್ಳ ಸೆಕ್ಸ್ ರೇಷಿಯೋ, ಓಕೆನಾ? ಗಂಡು ಮಕ್ಳು ಜಾಸ್ತಿ ಇದ್ದರೆ ಹೆಣ್ಮಕ್ಳು ಕಡಿಮೆ ಇದ್ದಾರೆ ಅಂತ ಹೇಳ್ಬಿಟ್ಟು, ಮತ್ತು ಹೆಣ್ಮಕ್ಳಿಗೆ ಓದಿಸೋ ವಿಷಯದಲ್ಲಾಗಲಿ, ಕೆಲಸಕ್ಕೆ ಕಳಿಸುವಂಥ ವಿಷಯದಲ್ಲಾಗಲಿ, ಮತ್ತು ಎಕನಾಮಿಕ ದುಡ್ಡು ಕಾಸಿನ ವಿಷಯದಲ್ಲಿ ಹೆಣ್ಮಕ್ಳಿಗೆ ಏನು ಗೊತ್ತಾಗುತ್ತೆ ಅಂತ ಹೇಳೋ ವಿಷಯದಲ್ಲಾಗಲಿ, ಮತ್ತು
ಈ ಹೈಯರ್ ಪೋಸ್ಟಲ್ಲಿ IAS IPS ಆಫೀಸರ್ಸಲ್ಲಿ ಇರ್ತಾರಲ್ಲ, ಸೊ ಮೇಲ್ ಕಂಪೇರ್ ಮಾಡಿದ್ರೆ ಫೀಮೇಲ್ ಎಂಪ್ಲಾಯೀಸು ತುಂಬ ಕಮ್ಮಿ ಇದ್ದಾರೆ. ಥಸ್ ದ ವುಮೆನ್ ಇನ್ ದ ಅಸೆಂಬ್ಲೀಸ್ ಅಂಡ್ ಲೋಕಸಭಾ ಈಸ್ ಆಲ್ಸೋ ವೆರಿ ಲೋ. ಸೊ ಬರೀ ಹೈಯರ್ ಪೋಸ್ಟಲ್ಲಿ ಲೋಕಸಭಾ ರಾಜ್ಯಸಭಾದಲ್ಲೂ ಸಹ ತುಂಬ ಕಡಿಮೆ ಇದ್ದಾರೆ. ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ ಬೋತ್ ಡೊಮೆಸ್ಟಿಕ್ ಆ್ಯಂಡ್ ವರ್ಕ್ ಪ್ಲೇಸ್ ಈಸ್ ಕಂಟಿನ್ಯೂಡ್. Early marriages of girls and early pregnancies through have reduced are still in existence. ಇದಕ್ಕೆಲ್ಲ ಕಾರಣ ಏನು? ವೈಲೆನ್ಸು. ಸೊ ಪ್ರತಿಯೊಂದು ಕಡೆನೂ ಹೆಣ್ಮಕ್ಳ ಮೇಲೆ ಶೋಷಣೆ ಮಾಡ್ತಿದ್ದಾರೆ. ಅದಾದಮೇಲೆ ತುಂಬ ಬೇಗ ಮದುವೆ ಆಗೋದು, ತುಂಬ ಬೇಗ ಮಕ್ಕಳು ಮಾಡ್ಕೊಳ್ಳೋದು, ಸೊ ಅದನ್ನು ಸಹ ಒಂದು ಕಾರಣ. ನೆಕ್ಸ್ಟ್, ವುಮೆನ್ ಕ್ಯಾರಿಯರ್ ಇಸ್ proportionately greater burden of work than men. Since women are responsible for great share in the home-based work, they enter into labor market overburdened. The dual work is neither recognized in India data or considered in the social policy making. ಸೊ ಯಾವಾಗಲೂ ಸಹ ಗಂಡು ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳಿಗೆ ಬರ್ಡನ್ ಜಾಸ್ತಿ ಇರುತ್ತೆ. ಅವರು ಫ್ಯಾಮ್ಲಿನ ಮೇಂಟೈನ್ ಮಾಡಬೇಕು, ಹೌಸ್ ಹೋಲ್ಡ್ ವರ್ಕ್ನ ಮೇಂಟೈನ್ ಮಾಡಬೇಕು, ಮತ್ತು ಆಚೆನೂ ದುಡ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅವಾಗ ಅದು ತುಂಬ ಅವ್ರಿಗೆ ಬರ್ಡನ್ ಆಗುತ್ತೆ. ಪ್ರೊಡಕ್ಟಿವ್ ಲೇಬರ್. ಸೊ ನೆಕ್ಸ್ಟ್ ನೋಡಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೇಬರ್ ಕೊಟ್ಟಿದ್ದಾರೆ, ಯಾವ ರೀತಿ ಲೇಬರ್ಸ್ ಇದ್ದಾರೆ ಅಂತ. ಪ್ರೊಡಕ್ಟಿವ್ ಲೇಬರ್ is that which creates some utility or which has undergone for earning an income. The antisocial activities are not considered as productive labor because they are tried to rob the wealth of others. According to Adam Smith, productive labor is only that labor which leads to the creation of material goods or assets. ಸೊ ಇಲ್ಲಿ ಕ್ರಿಯೇಟಿವ್ ಲೇಬರ್ ಅಂದರೆ ಯಾರು? ಸೊ ಅವರ ಫಿಸಿಕಲ್ ಮತ್ತು ಮೆಂಟಲ್ ಕೆಪಾಸಿಟಿನ ಯೂಸ್ ಮಾಡಿಕೊಂಡು ಮೆಟೀರಿಯಲ್ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಅಸೆಟ್ಸ್ನ ಕ್ರಿಯೇಟ್ ಮಾಡ್ತಾರೋ ಅವ್ರು ಮಾತ್ರ. ಸೊ ಈ ಕಳ್ತನ ಮಾಡೋರು, ಇನ್ನೊಬ್ಬನ ದೋಚಿ ದರೋಡೆ ಮಾಡೋರು ಯಾರು? ಪ್ರೊಡಕ್ಟಿವ್ ಲೇಬರ್ ಅಂತ ಕರೆಯಲ್ಲ. ನೆಕ್ಸ್ಟ್, ರೀಪ್ರೊಡಕ್ಟಿವ್ ಲೇಬರ್. ರೀಪ್ರೊಡಕ್ಟಿವ್ ಲೇಬರ್ as the work at domestic place at house. It can also be called as domestic laborer. It unpaid work performed by women in home, child rearing and caring, cleaning, cooking, etc. are the examples for reproductive labor. ಸೊ ಇಲ್ಲಿ ಯೂಶಲ್ ಆಗಿ ರಿಪ್ರೊಡಕ್ಟಿವ್ ಲೇಬರ್ ಅಂದ್ರೇನು? ಡೊಮೆಸ್ಟಿಕ್ ಕೆಲಸ ಮಾಡೋರು ಮನೆಯಲ್ಲಿ. ಸೊ ಕೆಲಸ ಮಾಡೇ ಮಾಡ್ತಾರೆ, ನಿಮ್ಮ ತಾಯಂದರು ಮನೇಲಿ ಕೆಲಸ ಮಾಡೇ ಮಾಡ್ತಾರಲ್ವಾ. ಸೊ ಆ ರೀತಿ ಇರಬೇಕಾದ್ರೆ ಸೊ ಏನೇನು ಕೆಲಸ ಮಾಡ್ತಾರೆ? ಮಕ್ಕಳನ್ನ ನೋಡ್ಕೊಳ್ಳೋದಿರ್ಬೋದು, ಕ್ಲೀನಿಂಗು, ಅಡುಗೆ ಇಂಥ ಕೆಲಸಗಳನ್ನ ಮಾಡ್ತಾರೆ. ಸೊ ಆವಾಗ ಡೊಮೆಸ್ಟಿಕ್ ಲೇಬರ್ ಈಸ್ ಲೇಬಲ್ ವಿತ್ ದ ಫೆಮೈನ್ ಜೆಂಡರ್ ಸ್ಪಿಯರ್ ಆ್ಯಂಡ್ ರೆಕಗ್ನೈಸ್ಡ್ ಆಸ್ ದ ಬೇಸಿಸ್ ಫಾರ್ ಇನ್ಇಕ್ವಾಲಿಟಿ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್. ಸೊ ಇಲ್ಲಿ ಜೆಂಡರ್ ಇನ್ಇಕ್ವಾಲಿಟಿ ಮೇಲೆ ಬೇಸ್ ಮಾಡಿ ಇವರು ರೀಪ್ರೊಡಕ್ಟಿವ್ ವರ್ಕರ್ಸೇ. ಸೊ ಇವರು ಮನೆ ಕೆಲಸ ಮಾಡೋಕ್ಕೆ ಮಾತ್ರ ಸಾಧ್ಯ, ಇವ್ರಿಗೆ ಯಾವುದೇ ರೀತಿಯಂತಹ ಬೆಲೆ ಇಲ್ಲ. ಮತ್ತು ಅದೇನಾಗುತ್ತೆ, ಎಕ್ಸ್ಪ್ಲೋಟೇಷನ್ಗೂ ಸಹ ದಾರಿ ಮಾಡಿಕೊಡುತ್ತೆ. ಓಕೆ, ಅದು ಎಲ್ಲಾಗುತ್ತೆ ಸಪೋರ್ಟಾಗಿ ಮೇಲ್ ಡಾಮಿನೆನ್ಸು, ಲಿಟ್ರಸಿ, ಇಗ್ನೋರೆನ್ಸ್ ಮತ್ತು ಬ್ಲೈಂಡ್ ಬಿಲೀಫ್ಸ್ ಅಂದರೆ ಮೂಢನಂಬಿಕೆಗಳು, ಇಗ್ನೋರೆನ್ಸು, ಓದು ಬರಹ ಇಲ್ಲದಿರೋದು ಮತ್ತು ಮೇಲ್ ಡಾಮಿನೆನ್ಸಿಂದ ಯಾರು ಎಕ್ಸ್ಪ್ಲೋಟ್ ಆಗ್ತಾರೋ ಅದನ್ನು ರೀಪ್ರೊಡಕ್ಟಿವ್ ಲೇಬರ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಅಬಾಲಿಷನ್ ಆಫ್ ಬಾಂಡೆಡ್ ಲೇಬರ್. Bonded labor is one who is bonded to work in the house of the landlords for a fixed amount up to a fixed period or till the repayment of the borrowed money. He will be pledged himself to the landlord for the loan amount. So abolition of ಬಾಂಡೆಡ್ ಲೇಬರ್ ಅಂದರೆ ಈಗ ಬಾಂಡೆಡ್ ಲೇಬರ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಸೊ ಬಾಂಡೆಡ್ ಲೇಬರ್ ಅಂದರೆ ಏನು ಅಂತ ಹೇಳ್ತಿದ್ದಾರೆ. ಸೊ ಬಾಂಡೆಡ್ ಲೇಬರ್ ಅಂತ ಅಂದರೆ ಒಬ್ಬರು ಲ್ಯಾಂಡ್ಲಾರ್ಡ್ ಹತ್ರ ಸಾಲ ತೊಗೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಸೊ ಆ ಸಾಲ ಮುಗಿಯೋವರೆಗೂ ಅವರು ಅಲ್ಲೇ ದುಡಿಬೇಕು, ಓಕೆನಾ? ಅಥವಾ ಅವ್ರು ಎಷ್ಟು ಪೀರಿಯಡ್ ಹೇಳಿರ್ತಾರೆ, ಎಷ್ಟು ಸಮಯ ಹೇಳಿರ್ತಾರೋ ಅಷ್ಟರವರೆಗೂ ಅವರಲ್ಲಿ ದುಡಿಬೇಕಾಗತ್ತೆ. ದ ಲ್ಯಾಂಡ್ಲಾರ್ಡ್ ವಿಲ್ ಎಕ್ಸ್ಪ್ಲಾಯ್ಟ್ ದ ವರ್ಕರ್ಸ್ ಬೈ ಪೇಯಿಂಗ್ ಲೋ ವೇಜಸ್ ಆ್ಯಂಡ್ ಎಕ್ಸ್ಟ್ರಾಕ್ಟಿಂಗ್ ಮೋರ್ ವರ್ಕ್. ಇಟ್ ಈಸ್ ದ ಅದರ್ ಫಾರ್ಮ್ ಆಫ್ ಸ್ಲೇವರಿ. ಸೊ ಇಲ್ಲಿ ಕರೆಕ್ಟ್ ಅಲ್ವಾ? ಸೊ ನೀವು ದುಡ್ಡು ಕೊಟ್ಬಿಟ್ಟಿದ್ದೀವಿ, ನಾವು ಹೇಳೋ ಕೆಲಸ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಬಟ್ ಆದರೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಬಾಂಡೆಡ್ ಲೇಬರ್ ಸಿಸ್ಟಮ್ನ 1976 ಅಬಾಲಿಷ್ ಮಾಡ್ತು. ಸೊ ಇದು ಸಹ ಒಂದು ಸೋಷಲ್ ಇವಿಲ್. ಬಟ್ ಆದ್ರೂ ಕೆಲವೊಂದು ಜಾಗಗಳಲ್ಲಿ ಇದು ಆಗ್ತಿದೆ. ನೆಕ್ಸ್ಟ್, ಅಬಾಲಿಷನ್ ಆಫ್
child labor. The children working below the age of 14 years to work is called as child labor. It is a serious problem in India. About 90% of the working children in the rural areas are employed in agriculture and aid activities. In urban areas, they are working in small industries, match factories, workshops, hotels. ಓಕೆನಾ. ಸೊ ಇಲ್ಲಿ 14 ವರ್ಷದಿಂದ ಕೆಳಗಡೆ ಯಾವ ಮಕ್ಕಳು ಕೆಲಸ ಮಾಡ್ತಿರ್ತಾರೋ ನಾವು ಚೈಲ್ಡ್ ಲೇಬರ್ ಅಂತ ಕರಿತೀವಿ. ಸೊ ಅವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂದರೆ ಮ್ಯಾಚ್ ಬಾಕ್ಸ್ ಫ್ಯಾಕ್ಟ್ರೀಸ್ನಲ್ಲಿ, ವರ್ಕ್ಶಾಪ್ಸಲ್ಲಿ, ಹೋಟೆಲ್ಸ್ನಲ್ಲಿ, ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಎಕ್ಸೆಟ್ರಾ ಈ ರೀತಿ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಎಜುಕೇಷನ್ ಅನ್ನೋದು ಸಿಗ್ತಿರಲ್ಲ. ಮತ್ತು ಇದು ಅವ್ರ ಹೆಲ್ತ್ ಮೇಲೆ, ಅಂದರೆ ಯಾರು ಕೆಲಸ ಮಾಡ್ತಾರೆ ಅವ್ರ ಹೆಲ್ತ್ ಮೇಲೆ ಮತ್ತು ಫ್ಯೂಚರ್ ಮೇಲೆ ಬ್ಯಾಡ್ ಎಫೆಕ್ಟ್ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತಾರೆ ಅಂದರೆ 1986ನಲ್ಲಿ ಈ ಚೈಲ್ಡ್ ಲೇಬರ್ನ ಪ್ರಾಹಿಬಿಟ್ ಮಾಡ್ತಾರೆ. ಸೊ 14 ವರ್ಷದಿಂದ ಕೆಳಗಡೆ ಮಕ್ಕಳು ಯಾವುದೇ ರೀತಿಯಂತಹ ಡೇಂಜರಸ್ ಜಾಬ್ಸು ಮಾಡಬಾರ್ದು. ನೆಕ್ಸ್ಟ್, ಎಂಪ್ಲಾಯ್ಮೆಂಟ್. Employment is a situation where a person is engaged in the work at prevailing wage rate in the market to maintain his or her livelihood. ಅಲ್ವಾ. ಸೊ ಇಲ್ಲಿ ಎಂಪ್ಲಾಯ್ಮೆಂಟ್ ಅಂದರೆ ಏನು? ಓಕೆನಾ. ಇಷ್ಟೊತ್ತು ನಾವು ಲೇಬರ್ ಬಗ್ಗೆ ನೋಡಿದ್ವಿ. ಈಗ ಎಂಪ್ಲಾಯ್ಮೆಂಟ್. ಸೊ ಯಾವುದೇ ಒಂದು ಮನುಷ್ಯ ಏನು ಮಾಡ್ತಾನೆ ಅಂತಂದರೆ ಅವನ ಜೀವನವನ್ನು ನೋಡ್ಕೊಳ್ಳೋಕ್ಕೆ, ಅವರ ಲೈವ್ಲಿಹುಡ್ನ ಮಾಡ್ಕೊಳ್ಳೋಕ್ಕೆ ಅವರು ಏನು ಮಾಡ್ತಾರೆ ಅಂದರೆ ಕೆಲಸ ಮಾಡ್ತಾರೆ. ಅದು ಪ್ರೈವೇಟ್ ಆಗಿರ್ಬೋದು ಅಥವಾ ಪಬ್ಲಿಕ್ ಸೆಕ್ಟರ್ ಆಗಿರ್ಬೋದು. ಸೊ ಎಕ್ಸಾಕ್ಟಾಗಿ ಅಥವಾ ಇನ್ನೊಂದು ವಿಧದಲ್ಲಿ ಎಂಪ್ಲಾಯ್ಮೆಂಟ್ ಅಂದರೆ ಏನು? ದ ಪೀಪಲ್ ಆರ್ ಎಂಗೇಜ್ಡ್ ಇನ್ ವೇರಿಯಸ್ ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್ ಟು ಅರ್ನ್ ದೇರ್ ನಾರ್ಮಲ್ ಇನ್ಕಮ್ ಆರ್ ಲೈವ್ಲಿಹುಡ್. ಸೊ ಇಲ್ಲಿ ಕೆಲಸ ಮಾಡಿ ಅವರು ಸಹ ಒಂದು ನಾರ್ಮಲ್ ಇನ್ಕಮ್ನ ಅಲ್ಲಿ ಗಳಿಸೋದು. ನೆಕ್ಸ್ಟ್, ಅನ್ಎಂಪ್ಲಾಯ್ಮೆಂಟ್. ಆ್ಯಂಡ್ ಅನ್ಎಂಪ್ಲಾಯ್ಡ್ ಈಸ್ ಒನ್ ಹೂ ಈಸ್ ವಿಲ್ಲಿಂಗ್ ಟು ವರ್ಕ್ the prevailing market rates but still does not get the work. In the other words, it is a situation where the able people are capable of working both physically and mentally at the existing wage rate do not get the job opportunities. ಸೊ ಇಲ್ಲಿ ಹೆಂಗಂದರೆ ಇಲ್ಲಿ ಜನ ಕೆಲಸ ಮಾಡೋಕ್ಕೆ ರೆಡಿ ಇರ್ತಾರೆ, ಬಟ್ ಅವ್ರಿಗೆ ಸರಿಯಾದಂಥ ಕೆಲಸ ಮತ್ತು ಆಪರ್ಚುನಿಟಿ ಸಿಗಲ್ಲ. ಇನ್ ಇಂಡಿಯಾ ಆಫ್ ಲೇಟ್ ದ ನಂಬರ್ ಆಫ್ ಅನ್ಎಂಪ್ಲಾಯ್ಡ್ ಆ್ಯಂಡ್ ಜಾಬ್ಲೆಸ್ ಪರ್ಸನ್ಸ್ ಈಸ್ increasing. They include the educated, skilled, rural and urban people. The total number of unemployed persons increased from 5 million in 1951 to 40.47 million by 2007 and 8. At present, about 9.79 of our working force is unemployed. So total population ಅಲ್ಲಿ 9.79% ಬಂದ್ಬಿಟ್ಟು ಅನ್ಎಂಪ್ಲಾಯೀಸ್ ಅಂದರೆ ಕೆಲಸ ಇಲ್ದಿರೋರು ಇದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್, NSSO ಕ್ಲಾಸಿಫಿಕೇಷನ್. NSSO ಅಂದ್ರೇನು? ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಅಂತ. ಸೊ ಅವರು 3 ಕಾನ್ಸೆಪ್ಟನ್ನ ಮೆಷರ್ ಮಾಡಿ ಯಾವುದ್ರ ಬಗ್ಗೆ ಅನ್ಎಂಪ್ಲಾಯ್ಡ್ ಬಗ್ಗೆ ಕೊಟ್ಟಿದ್ದಾರೆ. ಯಾವುದಪ್ಪ ಅಂದರೆ ಫಸ್ಟ್ ಒನ್ ಯೂಶುವಲ್ ಸ್ಟೇಟಸ್, ವೀಕ್ಲಿ ಸ್ಟೇಟಸ್ ಮತ್ತು ಡೈಲಿ ಸ್ಟೇಟಸ್ ಅಂತ. ಸೊ ಏನಪ್ಪ ಯೂಶುವಲ್ ಸ್ಟೇಟಸ್ ಅಂದರೆ ದ ವರ್ಕರ್ ಇಸ್ ಅನೇಬಲ್ ಟು ವರ್ಕ್ 183 days in a year, then he is considered as an unemployed. The workers remain unemployed for the major part of the year. This applies to educated people who will be searching regular or permanent job and they may not accept the casual work. This concept is used to measure open unemployment and chronic unemployment. ಸೊ ಯೂಶುವಲ್ ಸ್ಟೇಟಸ್ ಅಂದರೆ ಒಂದು ವ್ಯಕ್ತಿ ಒಂದು ವರ್ಷಕ್ಕೆ 183 ದಿವಸಕ್ಕಿಂತ ಕೆಳಗಡೆ ಕೆಲಸ ಮಾಡಿದ್ರೆ ಅವ್ರನ್ನ ಅನ್ಎಂಪ್ಲಾಯ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸರಿಯಾದಂಥ ಟ್ರೈನಿಂಗು ಮತ್ತು ರೆಗ್ಯುಲರಾಗಿ ಜಾಬ್ ಕೊಟ್ಟು ಪರ್ಮನೆಂಟ್ ಮಾಡಿ ಅವ್ರಿಗೆ ಒಳ್ಳೆ ಮೆಷರ್ಸ್ ಕೊಟ್ಟರೆ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಮತ್ತು ಈ ಮಧ್ಯೆ ಅಂದರೆ ಕ್ರಾನಿಕ್ ಎಂಪ್ಲಾಯ್ಮೆಂಟು ಸಹ ಇರಲ್ಲ. Weekly status. On the current weekly status bias, a person is considered as unemployed if he or she has not worked even for 1 hour during the survey week. It is measures of seasonal unemployment. ಅಂದರೆ ಒಂದು ಮನುಷ್ಯ 1 ಗಂಟೆನೂ ಸಹ ವರ್ಕ್ ಮಾಡಿಲ್ಲ ಒಂದು ವೀಕಲ್ಲಿ ಅಂತಂದರೆ ಅವನ ನಾವು ವೀಕ್ಲಿ ಅನ್ಎಂಪ್ಲಾಯ್ಡ್ ಅಂತ ಕರಿತೀವಿ ಅಥವಾ ಸೀಸನಲ್ ಅನ್ಎಂಪ್ಲಾಯ್ಡ್ ಅಂತ ಕರಿತೀವಿ. ಡೈಲಿ ಸ್ಟೇಟಸ್. Daily status of unemployment is measured if person is unable to work even at least 1 hour in a day, he will be treated as unemployed. ಅಂದರೆ ಒಂದು ಗಂಟೆನೂ ಸಹ ಕೆಲಸ ಮಾಡ್ತಿದ್ದಾರೆ ಅವ್ರನ್ನು ಅನ್ಎಂಪ್ಲಾಯ್ಡ್ ಅಂತ ಕರಿತೀವಿ.
ಮತ್ತು he or she works 1 hour and less than 4 hours, he will be treated as underemployed or half day employed. If he or she works for more than 4 hours in a day, he will be considered as employed for the whole day, that is 1 man's day's work. It helps to measure the casual unemployment. ಸೊ ಇಲ್ಲಿ ಒಂದು ಮನುಷ್ಯ 4 ಗಂಟೆಗಿಂತ ಕೆಲಸ ಕಮ್ಮಿ ಮಾಡಿದ್ರೆ ಅವ್ರನ್ನ ಅನ್ಎಂಪ್ಲಾಯ್ಡ್ ಅಂತಲೇ ಕರಿತೀವಿ ಅಥವಾ ಹಾಫ್ ಎಂಪ್ಲಾಯ್ಡ್ ಅಂತ ಕರಿತೀವಿ. ಮತ್ತು ಯಾರು 4 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡ್ತಾರನ್ನ ಫುಲ್ ಎಂಪ್ಲಾಯ್ಡ್ ಅಂತ ಕರಿತೀವಿ. ನೆಕ್ಸ್ಟ್, ಯೂತ್ ಅನ್ಎಂಪ್ಲಾಯ್ಮೆಂಟ್. Unemployment among the people between the age group of 15 to 30 years is called youth unemployment. It is found in rural and urban areas and more among educated who are waiting for white collar jobs. ಅಂದರೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ 15 ವರ್ಷದಿಂದ 30 ವರ್ಷದ ಒಳಗಡೆ ಇರೋರು ನಂಗೆ ಒಳ್ಳೆ ಕೆಲಸನೇ ಸಿಗಬೇಕು, ಇಂಥ ಕೆಲಸಕ್ಕೆ ನಾನು ಹೋಗಬೇಕು ಅಂತ ಅವ್ರು ಟೈಮ್ ವೇಸ್ಟ್ ಮಾಡ್ತಿರ್ತಾರಲ್ಲ, ಸೊ ಅವ್ರಿಗೆ ನಾವು ಯೂತ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಸೊ ರೂರಲ್ಲು ಮತ್ತು ಅರ್ಬನ್ ಅಂತ ಡಿವೈಡ್ ಮಾಡಿದ್ದಾರೆ. ರೂರಲಲ್ಲಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್, ಅರ್ಬನಲ್ಲಿ ಇಂಡಸ್ಟ್ರಿಯಲ್ ಅನ್ಎಂಪ್ಲಾಯ್ಮೆಂಟ್ ಮತ್ತು ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಅದರ್ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಯಾವುದಪ್ಪ? ಫ್ರಿಕ್ಷನಲ್ಲು, ಕ್ಯಾಶುಯಲ್, ಸ್ಟ್ರಕ್ಚರಲ್, ಟೆಕ್ನಿಕಲ್, ಸಿಲಿಕಲ್ ಮತ್ತು ಕ್ರಾನಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ. ಸೊ ಇಲ್ಲಿ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಕೆಲವೊಂದು ಸತಿ ಕೆಲಸಕ್ಕೆ ಹೋಗ್ತಿರ್ತಾರೆ, ಬಟ್ ಅವ್ರಿಗೆ ಆ ಕೆಲಸ ಇಷ್ಟ ಆಗಲ್ಲ, ಕೆಲಸ ಬಿಟ್ಬಿಟ್ಟು ಕೆಲಸ ಹುಡುಕ್ತಿರ್ತಾರಲ್ಲ ಮತ್ತೆ ಇನ್ನೊಂದು ಕೆಲಸಕ್ಕೆ, ಅವನ್ನ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ಕ್ಯಾಶುಯಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ಸೊ ಇವಾಗ ಮನೆ ಕಟ್ಟಬೇಕಾದ್ರೆ ಒಂದು 2 years 1 yearಗೆಲ್ಲ ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ. ಸೊ ಅಲ್ಲಿ ಕೆಲಸ ಮಾಡೋರಿಗೆ ಅಷ್ಟು ಮಾತ್ರ ಅಲ್ಲಿ ಕೆಲಸ ಇರುತ್ತೆ, ಆಮೇಲೆ ಅವರು ಅನ್ಎಂಪ್ಲಾಯ್ಡ್. ಥರ್ಡ್ ಒನ್ ಬಂದ್ಬಿಟ್ಟು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ಓಕೆ, ಸೊ ಇಲ್ಲಿ ಸ್ಟ್ರಕ್ಚರ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ನಮ್ಮ ಎಕನಾಮಿಕ್ ಸ್ಟ್ರಕ್ಚರ್ ಚೇಂಜಸ್ ಆದಾಗ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಈಗ ಬಸ್ಸು ಓಡ್ತಿದೆಯಲ್ಲ, ಸೊ ನಾರ್ಮಲಾಗಿ ನಾವು ಫಸ್ಟ್ ನೋಡ್ತಿದ್ದು ಎಲೆಕ್ಟ್ರಿಕ್ ಬಸ್ಗಳಲ್ಲ, ಡೀಸೆಲ್ ಬಸ್ಗಳಲ್ವಾ. ಆದರೆ ಈಗ ಎಲೆಕ್ಟ್ರಿಕ್ ಬಸ್ಗಳು ಬಂದಿದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆ ಡೀಸೆಲ್ ಬಸ್ ಓಡಿಸೋರು ಅವ್ರಿಗೆ ಕೆಲಸ ಇರಲ್ಲ ಎಲೆಕ್ಟ್ರಿಕ್ ಬಸ್ ಓಡಿಸೋಕ್ಕೆ. ಓಕೆನಾ? ಸೊ ಅವಾಗ ಅದು ಸ್ಟ್ರಕ್ಚರ್ ಆಫ್ ದಿ ಎಕನಾಮಿ ಚೇಂಜ್ ಆಗಿದೆ. ಮತ್ತು ಟೆಕ್ನಿಕಲ್ ಎಂಪ್ಲಾಯ್ಮೆಂಟ್ಗೂ ಅದು ಆಗುತ್ತೆ. ಇವಾಗ ಯಾರು ಎಲೆಕ್ಟ್ರಿಕ್ ಬಸ್ ಓಡಿಸೋಕ್ಕೆ ಅರ್ಹರಾಗಿದ್ದಾರೋ ಅವರು ಟೆಕ್ನಿಕಲಾಗಿ ಓಕೆ, ಸೊ ಅವ್ರು ಮಾಡ್ತಿದ್ದಾರೆ. ಸೊ ಯಾರಿಗೆ ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ವೋ ಅವ್ರನ್ನ ಟೆಕ್ನಾಲಜಿಕಲ್ ಆರ್ ಟೆಕ್ನಿಕಲ್ ಅನ್ಎಂಪ್ಲಾಯ್ಡ್ ಅಂತ ಕರಿತೀವಿ. ನೆಕ್ಸ್ಟು ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಬಿಸ್ನೆಸ್ ಏನಾದರೂ ಚೇಂಜಸ್ ಆಯಿತು ಅಂದರೆ ಅಲ್ಲಿ ಕೆಲಸ ಮಾಡ್ತಿರೋ ಅದಕ್ಕೆ ಸರಿಯಾಗಿ ಸಪೋರ್ಟ್ ಮಾಡ್ತಿದ್ದಾಗ ಅದು ನಾವು ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತೀವಿ. ಕ್ರಾನಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ತುಂಬ ಲಾಂಗ್ ಪೀರಿಯಡ್ವರೆಗೂ ಅವ್ರಿಗೆ ಕೆಲಸ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ನಾವು ಕ್ರಾನಿಕಲ್ ಅನ್ಎಂಪ್ಲಾಯ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಇಟ್ ಈಸ್ ಅ ಸಿಚುಯೇಷನ್ ಆಫ್ ಅನ್ಎಂಪ್ಲಾಯ್ಮೆಂಟ್ ವಿತ್ ಸರ್ಪ್ಲಸ್ ಮ್ಯಾನ್ ಪವರ್ ವೆನ್ ಆ್ಯಕ್ಚುಯಲ್ ರಿಕ್ವೈರ್ಮೆಂಟ್ ಆ್ಯಂಡ್ in which the marginal productivity of same workers are zero. So even removal of them will not affect the volume of total production. ಸೊ ಇಲ್ಲಿ ಡಿಸ್ಕಸ್ಡ್ ಅಂದರೆ 10 ಜನ ಮಾಡಿದ್ರು ಅಲ್ಲಿ 10 ಟನ್ಸ್ ಅಷ್ಟು ಕೆಲಸ ಆಗುತ್ತೆ ಅಂತ ಇಟ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಮಿಲ್ಕ್ ಪ್ರೊಡಕ್ಷನ್ ದಿನ ಬೆಳಿಗ್ಗೆ ಅಂದರೆ ಮಿಲ್ಕ್ ಪ್ರೊಡಕ್ಷನ್ ಆಗುತ್ತೆ. ಸೊ ಅಲ್ಲಿ 100 ಜನ ಕೆಲಸ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಸೊ 100 ಜನ ಕೆಲಸ ಮಾಡಿದ್ರು ಅಲ್ಲಿ ಒಂದು 10 ಟನ್ ಅಷ್ಟು ಹಾಲು ಪ್ರೊಡ್ಯೂಸ್ ಮಾಡ್ತಾರೆ, ಪ್ಯಾಕ್ ಮಾಡೋದು. ಸೊ ನಾನು 200 ಜನ ಇಟ್ಕೊಂಡ್ರು ಇಲ್ಲ ಹಾಗೂ 120 ಜನ ಇಟ್ಕೊಂಡ್ರು ಅಷ್ಟೇ ಹಾಲು ಪ್ರೊಡ್ಯೂಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಸೊ ಅಲ್ಲಿ ಎಕ್ಸ್ಟ್ರಾ 20 ಜನ ಇರ್ತಾರಲ್ಲ, ಸೊ ಅವ್ರನ್ನ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. It is also called as underemployment of labor. For example, suppose 4 persons are working in a family firm which is properly organized, and if 2 more workers are employed on the same firm and if there is no change in output, we say that these 2 workers are ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಇವಾಗ ಹೇಳಿದ್ನಲ್ಲ, ಸೊ ಅದೇ ರೀತಿಯೇ. ಸೊ 4 ಜನ ಲ್ಯಾಂಡಲ್ಲಿ ಕೆಲಸ ಮಾಡ್ತಿರ್ತಾರೆ, ಇನ್ನೂ ಇಬ್ಬರು ಎಕ್ಸ್ಟ್ರಾ ಆ್ಯಡ್ ಆದ್ರೂ ಅಲ್ಲಿ ಔಟ್ಪುಟ್ಟಲ್ಲಿ ಏನೂ ಚೇಂಜ್ ಆಗಿಲ್ಲ ಅಂದರೆ ಆ 2 ಎಂಪ್ಲಾಯ್ ಇದ್ದರೂ ಒಂದೇ, ಇಲ್ಲದೇ ಇದ್ದರೂ ಒಂದೇ. ದಿಸ್ ಟೈಪ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಕಾಮನ್ ಫೀಚರ್ ಇನ್ ರೂರಲ್ ಸೆಕ್ಟರ್ ಆಫ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಲೈಕ್ ಇಂಡಿಯಾ. ಸೊ ಅಲ್ಲಿ ಎಲ್ಲೂ ತುಂಬ ಕಾಮನ್ ಆಗಿರುತ್ತೆ, ಇಂಡಿಯಾ ಮತ್ತು ಅಂಡರ್ ಡೆವಲಪ್ಡ್ ಕಂಟ್ರೀಸ್ನಲ್ಲಿ. ಇನ್ ಶಾರ್ಟ್, ಓವರ್ ಕ್ರೌಡಿಂಗ್ ಇನ್ ಆ್ಯನ್ occupation leads to disguised unemployment. It is common in an overpopulated country. ಸೊ ಇಲ್ಲಿ
ಹೇಳಿದ್ನಲ್ಲ. ಸೊ ಓವರ್ ಪಾಪ್ಯುಲೇಷನ್ ಇರೋ ಕಂಟ್ರಿಯಲ್ಲಿ, ಇಂಡಿಯನ್ ಕಂಟ್ರಿಯಲ್ಲಿ ಈ ರೀತಿ ಲೇಬರ್ಸ್ನ ನಾವು ನೋಡ್ಬೋದು. ನೆಕ್ಸ್ಟ್, ಸೀಸನಲ್ ಅನ್ಎಂಪ್ಲಾಯ್ಮೆಂಟ್. ಸಮ್ ಆಕ್ಯುಪೇಷನ್ಸ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರೀಸ್ ಆರ್ seasonal in nature. They offer unemployment only a certain period of time in a year. People engaged in such type of work or activities may remain unemployed during the off seasons. This is called seasonal unemployment. ಅಂದರೆ ಸೀಸನ್ ಇರಬೇಕಾದ್ರೆ ಮಾತ್ರ. ಈಗ ಫಾರ್ ಎಕ್ಸಾಂಪಲ್ ರಾಗಿ ಬಿತ್ತನೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಓಕೆನಾ. ಸೊ ರಾಗಿ ಬಿತ್ತಿ ಅದು ಬೆಳೆ ಬೆಳೆದು ಕೊಯ್ಲು ಮಾಡೋವರೆಗೂ ಅವ್ರಿಗೆ ಕೆಲಸ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ರಾಗಿ ಬಿತ್ತಾಗ ಮಾತ್ರ ಆ ಫಾರ್ಮರ್ಸಿಗೆ ಕೆಲಸ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಅಂತ ನಾವು ಸೀಸನಲ್ ಅನ್ಎಂಪ್ಲಾಯ್ ಅಂತ ಕರಿತೀವಿ. ನೆಕ್ಸ್ಟ್, ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್. ಇಟ್ ಈಸ್ ಅ ಅನ್ಎಂಪ್ಲಾಯ್ಮೆಂಟ್ ಆಫ್ ಒನ್ಸ್ ಓನ್ ಚಾಯ್ಸ್. ಇಟ್ refers to unemployment of the leisured classes. The classes, those who have vast properties and who can afford comfortable living without any labor, is called leisured classes ಅಲ್ವಾ. ಸೊ ಇಲ್ಲಿ ಬಿಡಪ್ಪ ನಮ್ಮಪ್ಪ 3 ತಲೆಮಾರು 4 10 ತಲೆಮಾರಿಗಷ್ಟು ಆಸ್ತಿ ಮಾಡಿಟ್ಟದೆ, ನಾವೇ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾರಲ್ಲ. ಸೊ ಅದಂಥದ್ದು ಏನಂತ ಕರಿತೀವಿ ಅಂದರೆ ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಇನ್ ಎವ್ರಿ ಸೊಸೈಟಿ ದೇರ್ ಆರ್ ಸಮ್ ಪೀಪಲ್ ಹೂ ಆರ್ ಅನ್ವಿಲ್ಲಿಂಗ್ ಟು ವರ್ಕ್ ಅಟ್ ದ ಪ್ರಿವೇಲಿಂಗ್ ವೇಜ್ rate, and there are some people who get a continuous flow of income from their property or other sources and need not to work. All such people are ವಾಲಂಟರಿ ಅನ್ಎಂಪ್ಲಾಯ್ಡ್ ಹೇಳೋದಲ್ಲ. ಸೊ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಬಿಡಪ್ಪ ನಂಗೆ ಇಷ್ಟ ಆಸ್ತಿ ಇದೆ, ನನಗೆ ಇಲ್ಲಿಂದ ದುಡ್ಡು ಬರುತ್ತೆ, ನಾನೇ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತೀವಲ್ಲ. ಸೊ ಅದು ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್. ಇನ್ನು ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ಇಲ್ಲ ಯಾವುದಾದ್ರೂ ಕ್ಲಾಸ್ ವರ್ಕ್ ಬಗ್ಗೆ ಏನಾದರೂ ನಿಮಗೆ ಕ್ಲಾಸ್ ನೋಟ್ಸ್ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ. ಯಾವುದಾದ್ರು ಟಾಪಿಕ್ ಬಗ್ಗೆ ಬೇಕಿದ್ದರೂ ಕಮೆಂಟ್ ಮಾಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನು ಬೆಳೆಸೋಣ. ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾರಿಗೆ ನೀಡಿದೆಯೋ ಅವ್ರಿಗೆ ಶೇರ್ ಮಾಡಿ. ವಿಡಿಯೋ ಚೆನ್ನಾಗಿದೆಯೋ ಇಲ್ವೋ ಅನ್ನೋದನ್ನು ಕಮೆಂಟ್ ಮುಖಾಂತರ ಅಥವಾ ಒಂದು ಲೈಕ್ ಬಟನ್ ಕೊಡೋದ್ರ ಮೂಲಕ ತಿಳಿಸಿ. ಥ್ಯಾಂಕ್ ಯು.